ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಎಲ್ಲರ ಮನೆಯಲ್ಲಿ ಕೂಡ ದೊಡ್ಡ ಹಬ್ಬ ಬಂದಾಗ ಮನೆಯನ್ನು ಕ್ಲೀನ್ ಮಾಡುತ್ತೇವೆ. ಈ ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಫ್ಯಾನ್ ನೋಡಿದಾಗ ನಮಗೆ ಹಲವಾರು ರೀತಿಯಾದಂತಹ ಪ್ರಶ್ನೆಗಳು ಮೂಡುತ್ತವೆ. ಈ ಫ್ಯಾನ್ ಇಷ್ಟು ವೇಗವಾಗಿ ತಿರುಗಿದ್ರೂ ಕೂಡ ಯಾಕೆ ಧೂಳು ಕೆಳಗೆ ಬೀಳುವುದಿಲ್ಲ, ಮತ್ತು ಈ ಫ್ಯಾನಿನ ಮೇಲೆ ಇರುವಂತಹ ಧೂಳುಗಳು ನಮ್ಮ ಆರೋಗ್ಯದ ಮೇಲೆ ಏನಾದರೂ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲ ಇರುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಇದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣ ಮತ್ತು ಆರೋಗ್ಯದ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಮೊದಲೇದಾಗಿ ಸಾಕಷ್ಟು ಜನರಿಗೆ ಕಾಡುವಂತಹ ಪ್ರಶ್ನೆ ಏನೆಂದರೆ, ಫ್ಯಾನ್ ಮೇಲೆ ಇರುವಂತಹ ಧೂಳು ನಮ್ಮ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತಾ? ಇದಕ್ಕೆ ಉತ್ತರ ಖಂಡಿತವಾಗಲೂ ಹೌದು. ಸ್ನೇಹಿತರೆ, ನಾವು ಫ್ಯಾನ್ ಆನ್ ಮಾಡಿದಾಗ ಅದರ ಮೇಲೆ ಇರುವಂತಹ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾಗಳು ಮತ್ತು ಡಸ್ಟ್ ಮತ್ತು ಫಂಗಲ್ಗಳು ಇಡೀ ಕೋಣೆಗೆ ಗಾಳಿಯಿಂದ ಆವರಿಸಿಕೊಳ್ಳುತ್ತವೆ. ಇದರಿಂದ ನಾವು ಉಸಿರಾಡುವಾಗ ನಮ್ಮ ಶ್ವಾಸಕೋಶಕ್ಕೆ ಸೇರುತ್ತದೆ. ಇದರಿಂದ ಆಸ್ತಮಾ, ಸೈನಸ್ ಮತ್ತು ಅಲರ್ಜಿ ರಿಯಾಕ್ಷನ್ ಅಂದರೆ ತುರಿಕೆ, ಸೀನು, ಕೆಮ್ಮು ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು ಶುರುವಾಗಬಹುದು. ಮುಖ್ಯವಾಗಿ ಮನೆಯಲ್ಲಿ ಏನಾದರೂ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರಿದ್ದರೆ ಅವರ ಆರೋಗ್ಯದ ಮೇಲೆ ಇವು ನೇರವಾಗಿ ಪರಿಣಾಮ ಬೀರಬಹುದು. ಇನ್ನು ಎರಡನೇ ಮತ್ತು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಬರೋಣ. ಫ್ಯಾನ್ ಅಷ್ಟು ಸ್ಪೀಡಾಗಿ ತಿರುಗಿದ್ರೂ ಕೂಡ ಆ ಧೂಳು ಏಕೆ ಹಾರಿ ಹೋಗುವುದಿಲ್ಲ? ಇದಕ್ಕೆ ಎರಡು ಮುಖ್ಯ ವೈಜ್ಞಾನಿಕ ಕಾರಣಗಳಿವೆ. ಒಂದು, ನಮ್ಮ ಫ್ಯಾನ್ ಬ್ಲೇಡ್ಗಳು ವೇಗವಾಗಿ ಗಾಳಿಯನ್ನು ಸೆಳೆಕೊಂಡು ತಿರುಗುವಾಗ ಗಾಳಿ ಮತ್ತು ಬ್ಲೇಡ್ಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಇದರಿಂದ ಬ್ಲೇಡ್ನ ಅಂಚಿನಲ್ಲಿ ಸ್ಟ್ಯಾಟಿಕ್ ಎಲೆಕ್ಟ್ರಿಕ್ ಚಾರ್ಜ್ ಉತ್ಪತ್ತಿಯಾಗುತ್ತದೆ. ಇದು ಮ್ಯಾಗ್ನೆಟ್ ತರಹ ಕೆಲಸ ಮಾಡಿ ಗಾಳಿಯಲ್ಲಿರುವ ಸಣ್ಣ ಧೂಳಿನ ಕಣಗಳು ಸೆಳೆದುಕೊಂಡು ಅಂಟಿಕೊಳ್ಳುತ್ತವೆ. ಇನ್ನು ಎರಡನೇ ಕಾರಣವನ್ನು ನೋಡುವುದಾದರೆ, ಫ್ಯಾನ್ ತಿರುಗುವಾಗ ಅದರ ಬ್ಲೇಡ್ಗಳ ಮೇಲ್ಮೈಗೆ ತಾಗಿಕೊಂಡು ಗಾಳಿಯಲ್ಲಿ ಒಂದು ಅತಿ ಸಣ್ಣ ಪದರ ಬ್ಲೇಡ್ನ ಜೊತೆಯಲ್ಲಿ ಚಲಿಸುತ್ತಾ ಇರುತ್ತದೆ. ಈ ಪದರದಲ್ಲಿ ಗಾಳಿಯ ವೇಗ ಶೂನ್ಯ ಆಗಿರುತ್ತದೆ. ಧೂಳಿನ ಕಣಗಳು ಒಮ್ಮೆ ಈ ಬೌಂಡ್ರಿ ಲೇಯರ್ ಒಳಗೆ ಸೇರಿಕೊಂಡರೆ ಎಷ್ಟೇ ವೇಗವಾಗಿ ಫ್ಯಾನ್ ತಿರುಗಿದರೂ ಕೂಡ ಆ ಕಣಗಳಿಗೆ ಗಾಳಿಯ ಹೊಡೆತ ತಾಗುವುದಿಲ್ಲ. ಹಾಗಾಗಿ ಅವು ಅಲ್ಲಿಯೇ ಭದ್ರವಾಗಿ ಅಂಟಿಕೊಂಡಿರುತ್ತವೆ. ಜೊತೆಗೆ ವಾತಾವರಣದಲ್ಲಿ ಇರುವಂತಹ ತೇವಾಂಶವು ಕೂಡ ಈ ಧೂಳನ್ನು ಗಮ್ ತರಹ ಅಂಟಿಸಲು ಸಹಾಯ ಮಾಡುತ್ತದೆ. ಇದೇ ಕಾರಣಕ್ಕಾಗಿ ಫ್ಯಾನಿನ ಮೇಲಿರುವ ಧೂಳು ಸುಮ್ಮನೆ ಗಾಳಿಯಿಂದ ಊದಿದರೆ ಅಥವಾ ಡಸ್ಟರ್ನಿಂದ ಹೊಡೆದು ತೆಗೆಯಲು ಸಾಧ್ಯವಿಲ್ಲ. ಎಷ್ಟೊತ್ತಾದರೂ ಕೂಡ ನಾವು ಒದ್ದೆ ಬಟ್ಟೆಯಿಂದ ಒರೆಸಲೇಬೇಕಾಗುತ್ತದೆ. ಒಂದು ಹಳೆಯ ದಿಂಬಿನ ಕವರನ್ನು ಫ್ಯಾನ್ ಬ್ಲೇಡ್ಗೆ ಹಾಕಿ ಜಾರಿಸಿದರೆ ಫ್ಯಾನಿನ ಮೇಲೆ ಇರುವಂತಹ ಧೂಳು ಕೆಳಗೆ ಬೀಳದಂತೆ ಸುಲಭವಾಗಿ ಕ್ಲೀನ್ ಮಾಡಬಹುದು. ಅಥವಾ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಫ್ಯಾನನ್ನು ಕ್ಲೀನ್ ಮಾಡಲು ಕೂಡ ಪ್ರಾಡಕ್ಟ್ಗಳು ಕೂಡ ಬಂದಿದೆ. ಅವಶ್ಯಕತೆ ಇದ್ದವರು ಆ ಪ್ರಾಡಕ್ಟನ್ನು ನಾನು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಕೊಟ್ಟಿರುತ್ತೇನೆ. ಒಂದು ಸಲ ಚೆಕ್ ಮಾಡಿ ನೋಡಬಹುದು. ತಿಂಗಳಿಗೆ ಒಮ್ಮೆ ಆದರೂ ಕೂಡ ನಿಮ್ಮ ಮನೆಯಲ್ಲಿರುವಂತಹ ಫ್ಯಾನನ್ನು ಕ್ಲೀನ್ ಮಾಡಿ. ಇದರಿಂದ ನೋಡಲು ಕೂಡ ಚೆನ್ನಾಗಿ ಕಾಣುತ್ತದೆ, ಜೊತೆಗೆ ನಿಮ್ಮ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ. ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.